ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದಂತೂ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಎಲ್ಲರೂ ಕೂಡ ಇಲ್ಲಿ ಉರ್ದು ಬೀಳ್ತಿದ್ರು. ಸದ್ಯ ಆ ಒಂದು ಪ್ರೋಸೆಸ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಕೆಲವೊಬ್ರು. ಆದರೆ ಕೆಲವೊಬ್ರು ಎಚ್ಚರಿಕೆಯಿಂದ ಆಟ ಆಡ್ತಾ ಇದ್ದಾರೆ. ಆದರೆ ಹೊಸದಾಗಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿರೋ ರಿಷಾ ಗೌಡ್ ಅವರು ಕೂಡ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ರಕ್ಷಿತ್ ಅವರು ಈಸಿ ಟಾರ್ಗೆಟ್ ಆಗಿದ್ದಾರೆ, ಮತ್ತೆ ಇಲ್ಲಿ ಗಿಲ್ಲಿ ನಟ ಅವ್ರನ್ನು ಕೂಡ ಎಲ್ಲರೂ ಇಲ್ಲಿ ಈಸಿ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಗಿಲ್ಲಿ ಅವ್ರನ್ನ ಕುಗ್ಗಿಸ್ಬೇಕು ಅಂತಾನೆ ಆಲ್ಮೋಸ್ಟ್ ಕೆಲವೊಬ್ರು ಬೇಡದೇ ಇರೋ ಪದಗಳನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನೊಂದು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸಿದ್ರು, ಈಗ BB ಕಾಲೇಜ್ ಕ್ಯಾಂಪಸ್ ಅಂತ ಅಂದ್ಬಿಟ್ಟು ಈಗ ಕಾನ್ಸೆಪ್ಟ್ ನ ಕೊಟ್ಟಿದ್ದಾರೆ. ಈ ವಾರ ಪೂರ್ತಿ ಇಲ್ಲಿ ಬಿಗ್ ಬಾಸ್ ಇವಾಗ BB ಕಾಲೇಜ್ ಕ್ಯಾಂಪಸ್ ಆಗಿದೆ. ಈಗ 2 ಟೀಮ್ ಇಲ್ಲಿ ರೆಡಿ ಆಗಿದೆ. ಒಂದು ರೆಡ್ ಟೀಮು, ಒಂದು ಬ್ಲೂ ಟೀಮು. ಇಲ್ಲಿ ಡಿವೈಡ್ ಕೂಡ ಆಗಿದ್ದಾರೆ. ಇದರಲ್ಲಿ 8 ಜನ ಇದ್ದಾರೆ, ರೆಡ್ ಟೀಮಲ್ಲೂ 8 ಜನ ಇದ್ದಾರೆ, ಮತ್ತೆ ಇಲ್ಲಿ ಬ್ಲೂ ಟೀಮಲ್ಲೂ ಕೂಡ ಇಲ್ಲಿ 8 ಜನ ಇದ್ದಾರೆ. ಈಗ ಕಂಟೆಸ್ಟೆಂಟ್ಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಗಿಲ್ಲಿ ಅವರು ಈಗ ಕಾಮಿಡಿ ಮಾಡ್ತಾ ಇದ್ದಾರೆ. ನೀನು ಅತಿಯಾಗಿ ಕಾಮಿಡಿ ಮಾಡ್ತಿದ್ಯಾ, ಮತ್ತೆ ಇಲ್ಲಿ ನೀನು ಮಾಡ್ತಿರೋ ಕಾಮಿಡಿ ಇನ್ನೊಬ್ಬರಿಗೆ ಹರ್ಟ್ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಎಕ್ಸಾಂಪಲ್ ನೋಡಿ, ರಘು ಅವರು ಕೂಡ ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಒಂದು ಕೆಟ್ಟ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಗಿಲ್ಲಿ ತರ ಯಾರು ಆಗ್ಬೇಡಿ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರು ಹೇಳಿದ್ರು. ಆಲ್ಮೋಸ್ಟ್ ಕಾಮಿಡಿ ಮಾಡೋದೇ ತಪ್ಪ. ಈಗ ಒಬ್ಬೊಬ್ಬರಲ್ಲಿ ಒಂದೊಂದು ತರಹದ ಟ್ಯಾಲೆಂಟ್ ಇರುತ್ತೆ. ಈಗ ಗಿಲ್ಲಿ ಅವರು ಅವ್ರ ಟ್ಯಾಲೆಂಟ್ನ ಇಲ್ಲಿ ತೋರಿಸಿದ್ದಾರೆ. ಸ್ಟೂಡೆಂಟ್ಗಳು ಎಲ್ಲರೂ ಕೂಡ ಒಂದೇ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಒಬ್ಬೊಬ್ಬರು ಫಸ್ಟ್ ಬೆಂಚ್ ಸ್ಟೂಡೆಂಟು ಮತ್ತು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಅಂತಂದ್ಬಿಟ್ಟು ಇದ್ದೇ ಇರ್ತಾರೆ. ಅದೇ ರೀತಿಯಲ್ಲಿ ಗಿಲ್ಲಿ ಅವ್ರಿಗೆ ಇಲ್ಲಿ ಕಾಮಿಡಿ ಸೆನ್ಸ್ ಜಾಸ್ತಿ ಇದೆ. ಅವರು ಕಾಮಿಡಿಯಿಂದಾನೇ ಇಲ್ಲಿ ಮುಂದೆ ಬಂದಿರೋದು. ಆದರೆ ಇಲ್ಲಿ ಕಾಮಿಡಿನೇ ಅವ್ರಿಗೆ ಮುಳು ಆಗ್ತದೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಇರೋ ಸ್ಪರ್ಧಿಗಳು ಅವ್ರಿಗೆ ಇವಾಗ ಅವ್ರ ತಲೆಯಲ್ಲಿ ತುಂಬಕ್ಕೆ ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಅವರು ಡಲ್ ಆಗಿಬಿಡ್ಬೇಕು ಅನ್ನೋ ರೀತಿ ಇಲ್ಲಿ ಮಾಡ್ತಾ ಇದ್ದಾರೆ. ಇವತ್ತಿನ ಒಂದು ಲೈವ್ ನೋಡ್ಬೇಕಾದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಇದೇ ಮಾತು ಇಲ್ಲಿ ಗಿಲ್ಲಿ ಅವ್ರಿಗೆ ಹೇಳ್ತಾರೆ. ನೀನು ಕಾಮಿಡಿ ಮಾಡ್ತಾ ಇದೀಯಾ, ಓಕೆ, ನೀನು ಮಾಡಲೇಬೇಕು, ಇದು ಓಕೆ ಅವ್ರು ಹೇಳಿದ ಮಾತು. ಆದರೆ ಇನ್ನೊಬ್ಬರನ್ನ ತುಳಿದು ನೀನು ಕಾಮಿಡಿ ಮಾಡಕ್ ಹೋಗ್ತಿದ್ಯಾ, ಬೇರೆಯವರು ಕೂಡ ಮುಂದೆ ಹೋಗ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇದು ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ ಪ್ರಸಾರ ಆಗಿಲ್ಲ. ಎಲ್ಲ ಕೂಡ ಪ್ರಸಾರ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಪ್ರಸಾರ ಮಾಡಿರಲ್ಲ ಅಷ್ಟೇ. ಇವತ್ತ ಒಂದು ಟಾಸ್ಕ್ ಏನು ಕೊಟ್ಟರು, ಬಿಗ್ ಬಾಸ್ ಇದರಲ್ಲಿ ಸಿಕ್ಕಾಪಟ್ಟೆ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಇವತ್ತಿನ ಒಂದು ಎಪಿಸೋಡಲ್ಲಿ ಇವಾಗ BB ಚರ್ಚಾ ಸ್ಪರ್ಧೆ ಅಂತ ಕೊಟ್ಟರು, ಸಂವಾದ. ಇಲ್ಲಿ ಒಬ್ರಿಗಿಂತ ಒಬ್ರು ಯಾರು ಬೆಟರು ಅಂತ ಅಂದ್ಬಿಟ್ಟು ಈಗ 2 ಟೀಮ್ಗಳು ಏನು ಡಿವೈಡ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತು, ಕಾಲೇಜ್ ಅಂದಮೇಲೆ ಒಂದು ಟೀಮು ಸ್ವಲ್ಪ ಡಲ್ ಆಗಿರುತ್ತೆ, ಒಂದು ಟೀಮು ಸ್ವಲ್ಪ ಇಲ್ಲಿ ರಗಡಾಗಿ ಆಡ್ತಾ ಇರ್ತಾರೆ. ಆ ಥರ ಒಂದು ಟಾಸ್ಕ್ ಕೂಡ ಇಲ್ಲಿ ಕೊಟ್ಟರು. ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಾತಿನ ಸ್ಪರ್ಧೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊದಲನೇ ದಿವಸ ಇವಾಗ ಏನಪ್ಪಾ ಇಟ್ಟಿದ್ದಾರೆ ಅಂದರೆ ಚರ್ಚಾ ಸ್ಪರ್ಧೆ. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಬಿಗ್ ಬಾಸ್ ಟೀಮ್ನ ಕೂಡ ಇಲ್ಲಿ ರೆಡಿ ಮಾಡಿದ್ರು. ಆಲ್ಮೋಸ್ಟ್ ಇದು ತುಂಬಾನೇ ಒಳ್ಳೇದು. ಯಾಕಂತಂದ್ರೆ ಒಬ್ಬೊಬ್ಬರು ಇಲ್ಲಿ ಟೀಮ್ ಆರಿಸ್ಕೋಬೇಕಾದ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಟೀಮ್ನ ಕೂಡ ಇಲ್ಲಿ ರೆಡಿ ಮಾಡಿದ್ರು. ಮತ್ತೆ ಅವರ ಪ್ರತಿಸ್ಪರ್ಧಿ ಯಾರು ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಆಯ್ಕೆ ಮಾಡಿದ್ರು. ಇದೊಂದು ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ಆಮೇಲೆ ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಈ ಮನೆಯಲ್ಲಿ ಇರಲು ಅವರು ಯಾಕೆ ಯೋಗ್ಯರು ಅಂತ ಅಂದ್ಬಿಟ್ಟು ಅವರು ಡಿಫೆಂಡ್ ಮಾಡ್ಕೋಬೇಕು. ಮತ್ತೆ ಎದುರುಗಡೆ ಇರೋ ಸ್ಪರ್ಧಿ ಯಾಕೆ ಯೋಗ್ಯರು ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಅವ್ರು ಕೂಡ ಡಿಫೆಂಡ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಇಲ್ಲಿ ಮಾತಾಡಿದ್ರು. ಕೆಲವೊಬ್ರು ಅಂತೂ ಇಲ್ಲಿ ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಟ್ರು, ಕೆಲವೊಬ್ಬರು ಓವರ್ ಆಗಿ ಮಾತಾಡಿದ್ರು, ಕೆಲವೊಬ್ರು ಕಣ್ಣೀರು ಕೂಡ ಇಲ್ಲಿ ಹಾಕಿದ್ರು. ಫಸ್ಟಿಗೆ ಇಲ್ಲಿ ಬರೋದು ಕಾವ್ಯ ಅವರು ಮತ್ತೆ ಇಲ್ಲಿ ರಾಶಿಕಾ ಅವರು. ಆಲ್ಮೋಸ್ಟ್ ಇವರಿಬ್ಬರದು ಇಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಒಬ್ಬರನ್ನ ಒಬ್ರು ಡಿಫೆಂಡ್ ಮಾಡ್ಕೊಂಡ್ರು. ಏನಕ್ಕೆ ಅಂತಂದ್ರೆ ಇಲ್ಲಿ ಕಾವ್ಯ ಅವ್ರದ್ದು ಏನು ಕೂಡ ತಪ್ಪಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಬಿಗ್ ಬಾಸ್ ಮನೆಗೆ ಅವರು ಬಂದಾಗಿಂದ ಇಲ್ಲಿ ಒಬ್ಬರೇ ಆಡ್ತಾ ಇದಾರೆ. ಆದರೆ ಎಲ್ಲರೂ ಕೂಡ ಕೆಲವೊಬ್ರು ಏನು ಹೇಳ್ತಾ ಇದಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ರು ದೂರ ಆಗಬೇಕು, ಜಗಳ ಆಡಲೇಬೇಕು ಅಂತಂದ್ಬಿಟ್ಟು ಕೆಲವೊಬ್ರು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ನಂಬರ್ 1 ಪ್ಲೇಸಲ್ಲಿ ಇದ್ದಾರೆ. ಯಾವಾಗ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಜಗಳ ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡೋದನ್ನ ಇಲ್ಲಿ ಕಾಯ್ತಾ ಇದ್ದಾರೆ. ಅದರಲ್ಲೂ ಇವರು ನಂಬರ್ 1 ಪ್ಲೇಸಲ್ಲಿ ಬರ್ತಾರೆ. ಇನ್ನಿಲ್ಲಿ ರಾಶಿಕಾ ಅವರು ಕೂಡ ಆಲ್ಮೋಸ್ಟ್ ಕಳೆದ ವಾರನೇ ಒಂದು ಇಲ್ಲಿ ಸೂರಜ್ ಅವರು ಯಾವಾಗ ಎಂಟ್ರಿ ಕೊಟ್ಟರೋ ಅವರು ಒಂದು ಆಟ ಏನಿದೆ ಇದನ್ನ ಇಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಏನು ಮಾಡಿದ್ರೋ ಇಲ್ಲಿ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ವೈರಲ್ ಆಗ್ತದೆ ಅಂತಂದರೆ ಕೇವಲ ಒಂದು 3-4 ದಿವಸದಲ್ಲಿ ಈ ರೀತಿಯಾಗಿ ಲವ್ ಆಗುತ್ತಾ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಆದರೆ ಇದು ಅವ್ರಿಗೆ ರಾಶಿಕಾ ಅವರೇ ಕ್ವಶನ್ ಕೇಳ್ಕೋಬೇಕು. ಯಾವಾಗಲೂ ಕೂಡ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಬೇಗ ಯಾರಿಗೂ ಕೂಡ ಲವ್ ಆಗಿರಲಿಲ್ಲ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಒಪಿನಿಯನ್ ಹಂಚ್ಕೊತಿದ್ದಾರೆ. ನೋಡೋಣ ಇದು ಯಾವ ಮಟ್ಟಿಗೆ ಹೋಗಿ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಸಂವಾದ ಅಂತ ಏನು ಕೊಟ್ಟಿದ್ರು, ಇಲ್ಲಿ ಕಾವ್ಯ ಅವರು ರಾಶಿಕಾ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ರಾಶಿಕಾ ಅವ್ರದಂತೂ ಏನೂ ಕೂಡ ಇಲ್ಲಿ ಮಾತೇ ಇರಲಿಲ್ಲ. ಬೇರೆ ಇಲ್ಲಿ ಅವ್ರು ಹೇಳಿದ ಒಂದೇ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವ್ರು ಗಿಲ್ಲಿ ಇರೋದಕ್ಕೆ ಇಲ್ಲಿ ಕಾವ್ಯ ಅವರು ಇಷ್ಟು ದಿವಸ ಇರೋದು ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಗಿಲ್ಲಿ ಬಂದಿರಲಿಲ್ಲ ಅಂತ ಅಂದಿದ್ರೆ ಇಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಾನೆ ಇರಲಿಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವರು ಕೂಡ ಅದಕ್ಕೆ ಹೇಳಿದ್ದು, ಇಲ್ಲಿ ಸೂರಜ್ ಅವರು ಬಂದ್ಮೇಲೆ ಅವ್ರು ಸುತ್ತಾನೆ ಇಲ್ಲಿ ಸುತ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು
ಇಬ್ರು ಕೂಡ ಇಲ್ಲಿ ಚೆನ್ನಾಗಿ ಮಾತಾಡಿದ್ರು. ನೋಡಿ, ಈ ಟಾಸ್ಕ್ ಅಲ್ಲಿ ಒಂದು ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೇನಪ್ಪ ಅಂತಂದ್ರೆ ಬಿಗ್ ಬಾಸ್, ಈ ಒಂದು ಚರ್ಚಾ ಸ್ಪರ್ಧೆ ಮುಗಿದ ಮೇಲೆ ಇವರಿಬ್ಬರಲ್ಲಿ ಯಾರಪ್ಪ ತುಂಬಾ ಚೆನ್ನಾಗಿ ಸಂವಾದ ಮಾಡಿದ್ರು, ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರು, ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇದ್ರ ತೀರ್ಪು ಬಿದ್ದಿದ್ದು ಇಲ್ಲಿ ರಘು ಅವ್ರ ಕೈಲಿ. ಅವರು ಕೂಡ ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ರಘು ಅವರು ತುಂಬಾ ಚೆನ್ನಾಗಿ ಬುದ್ಧಿ ಯೂಸ್ ಮಾಡಿದ್ರು. ಆಲ್ಮೋಸ್ಟ್ ಈ ಒಂದು ಸೀನೆ ಸಿಕ್ಕಾಪಟ್ಟೆ ಇಲ್ಲಿ ಹೈಲೈಟ್ ಆಗೇ ಆಗುತ್ತೆ. ಅದು ಏನು ಅಂತ ನಾಳೆ ಕೂಡ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕಾವ್ಯ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವರು ಹೇಳಿದ್ರು. ಓಕೆ ಅಂತ ಅನ್ನಿಸ್ತು, ಯಾಕಂದ್ರೆ ತುಂಬಾ ಚೆನ್ನಾಗಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ರು. ಆದ್ರೆ ಇಲ್ಲಿ ರಾಶಿಕಾ ಅವರು ಅಷ್ಟೊಂದು ಚೆನ್ನಾಗಿ ವಾದ ಮಾಡಲೇ ಇಲ್ಲ, ಬೇರೆ ಒಂದೇ ಒಂದು ಪಾಯಿಂಟ್ ಇಟ್ಕೊಂಡಿದ್ದಷ್ಟೇ ಅವರು. ಆ ನಂತರ ಇಲ್ಲಿ ಇವರಿಬ್ಬರು ಆದ್ಮೇಲೆ ಇಲ್ಲಿ ರಘು ಅವರು ಹೇಳ್ತಾರೆ ಕಾವ್ಯ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇದು ಓಕೆ, ಅಂದ್ರೆ ಅವ್ರ ಡಿಸಿಷನ್ ತುಂಬಾ ಚೆನ್ನಾಗಿತ್ತು. ಏನಕ್ಕೆ ನಾನು 2 ಸತಿ ಹೇಳಿದೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಇವರಾಗಿದ್ದ ತಕ್ಷಣ ಬಂದಿದ್ದು ಇಲ್ಲಿ ರಕ್ಷಿತಾ ಅವರು ಮತ್ತೆ ರಿಷಾ ಅವರು. ಆಲ್ಮೋಸ್ಟ್ ರಕ್ಷಿತಾ ಅವ್ರನ್ನ ಇಲ್ಲಿ ಜೋಕರ್ ಅಂತಂದ್ಬಿಟ್ಟು ಇಲ್ಲಿ ರಿಷಾ ಗೌಡ ಅವರು ಕರೆದ್ರು. ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಬೇಕಾದ್ರೆ ರಿಷಾ ಅವರು ಮಾತಾಡಿದ ಮಾತೇ ಬೇರೆ. ಈಗ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವರು ಸೇಮ್ ಎಲ್ರೂ ತರ ಆಗೋಗ್ಬಿಟ್ಟಿದ್ದಾರೆ. ಇಲ್ಲಿ ರಕ್ಷಿತಾ ಅವ್ರ ಮೇಲೆ ಏನ್ ಮಾತಾಡಿದ್ರು ಕೂಡ ಇಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವ್ರ ಮೆಂಡಿಗೂ ಕೂಡ ಇಲ್ಲಿ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ಬೇರೆಯವ್ರಿಗೆ ಮುಖವಾಡ ಹಾಕೊಂಡು ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವ್ರು ಹೇಳಿದ್ರು. ನಾನು ಕೂಡ ಅವ್ರು ಬಂದಿದ ತಕ್ಷಣ ತುಂಬಾ ರಗಡಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅವ್ರ ಬುಡಕ್ಕೆ ಬಂದ ತಕ್ಷಣ, ಅವ್ರ ಬುಡಕ್ಕೆ ಬೆಂಕಿ ಹತ್ತಿದ ತಕ್ಷಣ ಇಲ್ಲಿ ರಕ್ಷಿತಾ ಅವರು ಕೆಟ್ಟವರಾಗಿ ಕಾಣಿಸ್ಬಿಟ್ರು. ನೋಡಿ, ಅವ್ರು ಏನೇನ್ ಹೇಳ್ತಾರೆ ಅಂತಂದ್ರೆ ರಕ್ಷಿತಾ ಅವರು ಜೋಕರ್ ಈ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದರಲ್ಲೂ ಕೂಡ ಧ್ರುವಂತೋರ ಅವ್ರ ಕೀ ಕೊಟ್ಟಂಗೆ ಇಲ್ಲಿ ರಕ್ಷಿತಾ ಅವರು ಆಡ್ತಾರೆ ಅಂತ ಹೇಳಿದ್ರು. ಇವೆಲ್ಲ ಬೇಕಾ? ನೋಡಿ, ಇವೆಲ್ಲ ಮಾತೇ ಬೇಕಾಗಿರ್ಲಿಲ್ಲ ಆಲ್ಮೋಸ್ಟ್. ಆದ್ರೂ ಕೂಡ ಇಲ್ಲಿ ರಿಷಾ ಗೌಡ ಅವರು ಬೇಕಂತಂದ್ಬಿಟ್ಟು ರಕ್ಷಿತಾ ಅವ್ರನ್ನ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಮಾತಾಡಿದ್ರು. ಕೊನೆಯದಾಗಿ ಅವರಿಬ್ಬರದು ಕೂಡ ಎಲ್ಲ ಮಾತುಕತೆ ಮುಗಿದ ಮೇಲೆ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಹೋಗ್ಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಜವಾಗ್ಲೂ ಕೂಡ ವೀಕೆಂಡಲ್ಲಿ ನಾನು ಕಿಚ್ಚ ಸುದೀಪ್ ಅವ್ರ ಹತ್ರ ಕೇಳ್ತೀನಿ. ಒಂದು ವೇಳೆ ಬೈದ್ರು ಕೂಡ ಇಲ್ಲಿ ಪರವಾಗಿಲ್ಲ, ಅವ್ರ ಬಗ್ಗೆ ತಿಳ್ಕೊಂತೀನಿ. ಅವರು ಕನ್ನಡ ಬರುತ್ತೆ, ಅವರು ನಾಟಕ ಆಡ್ತಿರೋದನ್ನ ಒಪ್ಕೋಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದರಲ್ಲೂ ಕೂಡ ಅವರೊಂದು ಆಕ್ಷನ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಅಸಹ್ಯವಾಗಿತ್ತು. ಜಾನ್ವಿ ಅವ್ರು ಏನು ತಪ್ಪು ಮಾಡಿದ್ರು ಇಲ್ಲಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಆಡ್ಬಿಟ್ಟು ತೋರಿಸಿದ್ರು. ಕೊನೆಗೆ ಅವ್ರ ಕಣ್ಣಲ್ಲೂ ಕೂಡ ಅವರು ನೀರು ಹಾಕಿದ್ರು. ಈಗ ಇಲ್ಲಿ ರಿಷಾ ಗೌಡ ಅವರು ಕೂಡ ಅದೇ ತರ ಒಂದು ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ಕರ್ನಾಟಕದ ಜನ ನೋಡ್ತಾ ಇರ್ತಾರೆ ಅಂತ ಒಂದು ಪರಿಜ್ಞಾನವನ್ನು ಕೂಡ ಇಲ್ಲಿ ಇಲ್ಲ. ಒಬ್ಬರನ್ನ ಇಲ್ಲಿ ಹೀಯಾಳ್ಸೋದ್ರಲ್ಲಿ ಏನು ಮಜಾ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಯಾಕಂತಂದ್ರೆ ರಿಷಾ ಗೌಡ ಅವರು ಬಂದಾಗೆ ಒಂಥರ ಇದ್ರು. ಇವಾಗ ಹೋಗ್ತಾ ಯಾವ ರೀತಿ ಆಗ್ತದೆ ಅಂತಂದ್ರೆ ಯಾಕಪ್ಪ ಇಂಥವ್ರನ್ನ ಕಳಿಸ್ಬಿಟ್ರು ಅಂತಂದ್ಬಿಟ್ಟು ಅನ್ಸ್ಬೇಕು, ಆ ರೀತಿ ಆಗೋಗಿದೆ. ಇವರಿಬ್ಬರಲ್ಲಿ ಇಲ್ಲಿ ವಿನ್ ಆಗಿದ್ಯಾರಪ್ಪ ಅಂತಂದ್ರೆ ಇಲ್ಲಿ ರಕ್ಷಿತ್ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಜವಾಗ್ಲೂ ಕೂಡ. ಇಲ್ಲಿ ಅವ್ರಿಗೆ ಸಿಕ್ಕಿರೋ ಒಂದು ಚಾನ್ಸ್ ನ ಮಿಸ್ ಮಾಡಿಕೊಂಡು, ಆಲ್ಮೋಸ್ಟ್ ಗೊತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲಿ ಕೊಟ್ಟರು, ಅವರು ಚೆನ್ನಾಗಿ ಆಡ್ಲಿಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ರಘು ಅವ್ರು ಕೂಡ ತುಂಬ ಚೆನ್ನಾಗಿ ಗೇಮ್ನ ಆಡಿ ಗೆದ್ರು. ಸುಮಾರು 35 ನಿಮಿಷಗಳ ಕಾಲ ಒಂದು ಗೇಮ್ ಆಡಿದ್ರು. ಆದರೆ ಇಲ್ಲಿ ರಿಷಾ ಅವರು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಆಲ್ಮೋಸ್ಟು. ಅದಕ್ಕೆ ಇಲ್ಲಿ ಅವ್ರಿಗೆ ಒಂದು ಏನು ಚಾನ್ಸ್ ಸಿಕ್ಕಿತ್ತು ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಇಲ್ಲಿ ಮಾತಲ್ಲಿ ಪ್ರೂವ್ ಮಾಡ್ಕೊಳಕ್ಕೆ ಹೋಗ್ತದೆ, ಅದು ಕೂಡ ಇಲ್ಲಿ ಚಿಕ್ಕ ಹುಡುಗಿ ಮೇಲೆ, ರಕ್ಷಿತ್ ಅವ್ರ ಮೇಲೆ. ಆ ನಂತರ ಬರೋದು ಇಲ್ಲಿ ಜಾನ್ವಿ ಅವರು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು. ಇಲ್ಲಿ ಆಲ್ಮೋಸ್ಟ್ ಪ್ರೋಮೋದಲ್ಲೇ ಇಲ್ಲಿ ನೋಡಿದ್ರೆ ಒಬ್ಬೊಬ್ರು ಏನೇನು ಕಿತ್ತಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋದಲ್ಲೂ ಕೂಡ ಇಲ್ಲಿ ನಾನು ಹೇಳಿದೆ. ಶಾರ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಒಂದು ಇವರಿಬ್ಬರದು ಫ್ರೆಂಡ್ಶಿಪ್ ಏನಿತ್ತು ಇದರಿಂದ ಹಾಳಾಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ. ಆಲ್ಮೋಸ್ಟ್ ಇವರಿಬ್ರು ಫ್ರೆಂಡ್ಶಿಪ್ ಕಟ್ಟೋಕ್ಕೆ ಈ ರೀತಿಯಾದ ಒಂದು ಸಂವಾದನೆ ಬರಬೇಕಾಯ್ತು. ಇಲ್ಲಿ ಆಲ್ಮೋಸ್ಟ್ ಯಾರ್ಯಾರು ವಾದ ಮಾಡಿದ್ರೋ ನೀವು ಗಂಡು ಮಕ್ಕಳನ್ನ ನೋಡ್ಬೋದು, ಅವ್ರು ಎಷ್ಟೇ ವಾದ ಮಾಡಿದ್ರು ಕೂಡ ಆರಾಮಾಗಿ ಹೋಗಿ ಆ ನಂತರ ಬಿಡು ಮಚ್ಚ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡ್ರು. ಆದ್ರೆ ಹುಡುಗಿಯರೆಲ್ಲರೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬಿಟ್ರು, ಓವರ್ ಆಗಿ ತಗೊಂಡ್ಬಿಟ್ರು. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವ್ರು ಕೂಡ ಇಲ್ಲಿ ಬಂದು ಹೇಳ್ತಾರೆ ಅಶ್ವಿನಿ ಅವ್ರ ಹತ್ರ, ಏನಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಅದರಲ್ಲೂ ಕೂಡ ಕಾಕ್ರೋಜರ್ ಅಂತೂ ಇಲ್ಲಿ ಬಂದ್ಬಿಟ್ಟು ಹೇಳೇ ಬಿಟ್ರು. ಇಲ್ಲ, ನೀವು ಹೋಗಿ ಜಾನ್ವಿ ಅವ್ರ ಹತ್ರ ಮಾತಾಡ್ಕೊಂಡ್ಬಿಟ್ಟು ಇಲ್ಲಿ ಸರಿ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಅಶ್ವಿನಿ ಗೌಡ ಅವರು ಕೇಳೋ ಸ್ಥಿತಿಯಲ್ಲೇ ಇಲ್ಲ. ಯಾಕೆಂತಂದ್ರೆ ಈಗ ಗೊತ್ತಾಗಿದೆ, ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವರೇ ಹೇಳ್ಬಿಟ್ರು ಇಲ್ಲಿ ಜಾನ್ವಿ ಅವರು ನನಗಿಂತ ಟಫ್ ಕಂಟೆಸ್ಟೆಂಟ್ ಅಂತಂದ್ಬಿಟ್ಟು ಅನ್ಸೋದೇ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಇಲ್ಲಿ ಜಾನ್ವಿ ಅವ್ರಿಗೂ ಕೂಡ ಇಲ್ಲಿ ಬೇಜಾರಾಯ್ತು. ಬಟ್ ತುಂಬಾ ಬೇಗ ರಿಯಾಕ್ಟ್ ಆಗಿ ಹತ್ತಿದ್ಯಾರಪ್ಪ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಹತ್ರ. ಅದೇ ಹೇಳಲ್ಲ, ಮೊಸಳೆ ಕಣ್ಣೀರು ಅಂತ ಅನ್ಸುತ್ತೆ ಅಂತಂದ್ಬಿಟ್ಟು. ಯಾಕೋ ಅಶ್ವಿನಿ ಗೌಡ ಅವ್ರದ್ದು ಕಣ್ಣೀರು ನೋಡಿದ್ರೆ ನಿಜವಾಗ್ಲೂ ಕೂಡ ಡ್ರಾಮಾ ಅಂತ ಅನಿಸ್ತು. ಯಾಕಂತಂದ್ರೆ ಇಲ್ಲಿ ಜಾನ್ವಿ ಅವರು ಫಸ್ಟೇ ಹೇಳಿದ್ರು, ಲೈವ್ ಅಲ್ಲಿ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ನಾವಿಬ್ರು ಏನೇ ಜಗಳ ಆಡ್ಕೊಂಡ್ರು ಕೂಡ ಆಮೇಲೆ ಇಲ್ಲಿ ಒಂದಾಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡ್ರು. ಬಟ್ ಆದ್ರೆ ಎಪಿಸೋಡ್ ಅಲ್ಲಿ ತೋರಿಸಿದೇನಪ್ಪ ಅಂತಂದ್ರೆ ಇಬ್ರು ಕೂಡ ಜಗಳ ಆಡ್ತಾರೆ, ಇಬ್ರು ಕೂಡ ಕಣ್ಣಲ್ಲಿ ನೀರು ಹಾಕ್ತಾರೆ. ಈ ರೀತಿಯಾಗಿ ಇವರು ನನ್ನ ಯೂಸ್ ಮಾಡ್ಕೊಂಡ್ರ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ರಾಶಿಕಾ ಅವ್ರ ಹತ್ರ ಹೇಳ್ತಾರೆ. ನೋಡಿ, ಇಷ್ಟು ದಿವಸ ಪಾಪ ಅವ್ರಿಗೆ ಗೊತ್ತೇ ಆಗಿರ್ಲಿಲ್ಲ ಜಾನ್ವಿ ಅವರು ಅಶ್ವಿನಿ ಗೌಡ ಅವ್ರನ್ನ ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಕರೆಕ್ಟ್
ಡೈರೆಕ್ಟಾಗಿ ಗಿಲ್ಲಿ ಅವರು ಹೇಳಿದರು, ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿನ ಯೂಸ್ ಮಾಡ್ಕೊತಿಲ್ಲ, ಜಾನ್ವಿಯವರೇ ಅಶ್ವಿನಿ ಗೌಡ ಅವ್ರನ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತ ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳಿದರು. ಆಲ್ಮೋಸ್ಟ್ ಇವಾಗ ಅವ್ರು ಹೇಳಿದ ಮಾತು ಗಿಲ್ಲಿ ನಟ ಅವ್ರು ಏನು ಹೇಳಿದ್ರು ಅಶ್ವಿನಿ ಗೌಡ ಅವ್ರ ತಲೆಗೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಹೇಳ್ತಾರೆ ಅಂತ ನನಗೆ ಅನ್ನಿಸ್ತದೆ ಪರ್ಸ್ನಲಿ. ಯಾಕಂತಂದರೆ ಅವರು ಯಾರ ಮಾತು ಕೂಡ ಒಪ್ಕೊಳ್ಳಲ್ಲ. ಬಟ್ ಇವಾಗ ಅವ್ರಿಬ್ಬರ ಮಧ್ಯೆ ಬೆಂಕಿ ಹತ್ತಿದೆಯಲ್ವಾ, ಇಲ್ಲಿ ಗಿಲ್ಲಿ ಅದು ನೀನು ಹೇಳಿದ ಕರೆಕ್ಟಪ್ಪ ಅಂತಂದ್ಬಿಟ್ಟು ಇವಾಗ ಹೇಳ್ತಾರೆ ಅಂತ ಕೂಡ ಇಲ್ಲಿ ಅನ್ನಿಸ್ತದೆ. ಮತ್ತು ಇಲ್ಲಿ ಇವರಿಬ್ಬರು ಸಂವಾದದಲ್ಲಿ ಗೆದ್ದಿದ್ದಾರಪ್ಪ ಅಂತಂದರೆ ರಘು ಅವ್ರು ಹೇಳೋ ಹೆಸರು ಬಂದ್ಬಿಟ್ಟು ಇಲ್ಲಿ ಜಾನ್ವಿ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ರಘು ಅವರು ತುಂಬ ಅಂದರೆ ತುಂಬಾ ಬುದ್ಧಿವಂತಿಕೆಯಲ್ಲಿ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟು ವಿನ್ನರ್ ಹೆಸರನ್ನ ನಾನು ಇಲ್ಲಿ ಏನೇ ಕೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಕೊನೆಯಲ್ಲಿ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಇನ್ನು ಇವರಾಗಿ ತಕ್ಷಣ ಬರೋದು ಧ್ರುವಂತ್ ಅವರು ಮತ್ತೆ ಕಾಕ್ರೋಚ್ ಅವರು. ತುಂಬಾ ಚೆನ್ನಾಗಿ ಇಬ್ರು ಕೂಡ ಮಾತಾಡಿದ್ರು, ಉತ್ತಮ ಮೆಡಲ್ ಸಿಕ್ಕಿದೆ ಅಂತ ಕೂಡ ಇಲ್ಲಿ ಧ್ರುವಂತ್ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಬಕೆಟ್ಗಳ ಜಗಳ ಅಂತ ಹೇಳ್ತಾರಲ್ಲ, ಇಲ್ಲಿ ಆಲ್ಮೋಸ್ಟ್ ಇಬ್ರಿಗೂ ಕೂಡ ಜಾಸ್ತಿ ಬಕೆಟ್ಗಳು ಅಂತಂದ್ಬಿಟ್ಟು ಯೂಸ್ ಮಾಡ್ತಾರೆ. ಆದ್ರೆ ಅದ್ರ ಬಗ್ಗೆ ಇಲ್ಲಿ ಜಾಸ್ತಿ ವಾದ ಕೂಡ ಆಯ್ತು. ಮತ್ತೆ ಇಲ್ಲಿ ಧ್ರುವಂತ್ ಅವರು ತೊಡೆ ಎಲ್ಲ ತಟ್ಕೊಂಡು ಮಾತಾಡಿದ್ರು. ಆದ್ರೆ ಇಲ್ಲಿ ಕಾಕ್ರೋಚ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ತುಂಬಾ ಚೆನ್ನಾಗಿ ಓವರ್ ಆಗಿ ಮಾತಾಡಿದಾರಪ್ಪ ಅಂತಂದ್ರೆ ಧ್ರುವಂತ್ ಅವರು. ಆದ್ರೆ ಕೊನೆಯಲ್ಲಿ ವಿನ್ನರ್ ಯಾರಂತ ಹೇಳ್ಬಿಟ್ಟು ಹೇಳಿದ್ರು ರಘು ಅವರು ಅಂತಂದ್ರೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದ್ರು. ಆದ್ರೆ ಧ್ರುವಂತ್ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಏನಕ್ಕೆ ಅಂತಂದ್ರೆ ಇಲ್ಲಿ ಕಾನ್ಫಿಡೆಂಟ್ ಇರಲಿಲ್ಲ, ಎಮೋಷನ್ ಆಗಿ ಇಲ್ಲಿ ಫೀಲ್ ಆದ್ರು ಅಂತಂದ್ಬಿಟ್ಟು ಅನ್ನಿಸ್ತು ಅಂತಂದ್ಬಿಟ್ಟು ಅಂದ್ರೆ ಅವ್ರು ಎಮೋಷನ್ ಆಗಾದ್ರೂ ಫೀಲ್ ಆಗಲಿ, ಹೇಗಾದ್ರೂ ಫೀಲ್ ಆಗಲಿ. ಅಂದ್ರೆ ಇಲ್ಲಿ ಕಾಕ್ರೋಚ್ ಸುದಿ ಅವರು ಎಮೋಷನ್ ಆಗಲ್ವಾ, ಅವರು ಕೂಡ ಆಗ್ತಾರಲ್ವಾ. ರಘು ಅವರು ಬೇಕಂತಾನೆ ಇಲ್ಲಿ ಪಾರ್ಶಿಯಾಲಿಟಿ ಮಾಡಿದ್ರು ಅಂತಂದ್ಬಿಟ್ಟು ಅನ್ನಿಸ್ತು. ಯಾಕಂತಂದ್ರೆ ಈ ಒಂದು ಸಂವಾದದಲ್ಲಿ ಧ್ರುವಂತ್ ಅವರು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಆದ್ರೆ ಇಲ್ಲಿ ರಘು ಅವರು ವಿನ್ನರ್ ಅಂತ ಹೇಳಿದ್ ಬಂದ್ಬಿಟ್ಟು ಕಾಕ್ರೋಚ್ ಸುದಿ ಅವ್ರನ್ನ. ನೆಕ್ಸ್ಟ್ ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಯ್ತು, ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ದು ಆಲ್ಮೋಸ್ಟ್ ಧನುಷ್ ಅವರೇ. ತುಂಬಾ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು. ಆಲ್ಮೋಸ್ಟ್ ಅವ್ರು ನೀವು ನೋಡಿರ್ಬೋದು, ಯಾವುದೇ ಒಂದು ಜಿಗಳದಲ್ಲಾದ್ರೂ ಕೂಡ ಅವರು ಬೇಡದೇ ಇರೋ ಮ್ಯಾಟ್ರಿಗೆ ಇಲ್ಲಿ ತಲೆ ಹಾಕಲ್ಲ. ಏನಾದ್ರೂ ನೆಸೆಸಿಟಿ ಇತ್ತು ಅಂತಂದ್ರೆ ಇಲ್ಲಿ ಧನುಷ್ ಅವರು ತಲೆ ಹಾಕ್ತಾರೆ. ಆದ್ರೆ ಸೂರಜ್ ಅವರು ಇವಾಗ 4 ದಿವಸ ಏನಾಗಿದೆ, ಅವ್ರು ಕಳೆದಿರೋ 4-5 ದಿವಸ ಇಲ್ಲಿ ಅವ್ರನ್ನ ಪ್ರೂವ್ನೇ ಮಾಡ್ಕೊಂಡಿಲ್ಲ. ಆದ್ರೆ ಇಲ್ಲಿ ರಘು ಅವರು ಯಾರ ಹೆಸರು ತಗೊಂಡ್ರು, ಇವರಿಬ್ಬರಲ್ಲಿ ಯಾರು ತುಂಬಾ ಚೆನ್ನಾಗಿ ಸಂವಾದ ಮಾಡಿದ್ರು, ಡಿಬೇಟ್ ಮಾಡ್ಕೊಂಡ್ರು ಅಂತ ಕೇಳಿದಾಗ, ಬಿಗ್ ಬಾಸ್ ಕೇಳಿದಾಗ ಇಲ್ಲಿ ಸೂರಜ್ ಅವ್ರ ಹೆಸರು ತಗೊಂತಾರೆ. ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ತುಂಬಾ ಚೆನ್ನಾಗಿ ತಲೆ ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತಿದೆ. ರಘು ಅವರು ಅವರೊಂದು ಆಟ ಯಾವ ರೀತಿ ಆಡಬೇಕು ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಅವರಿಗೆ ಗೊತ್ತಿದೆ. ಒಂದ್ ಕಡೆ ನೋಡಿದ್ರೆ ಪಾರ್ಶಾಲಿಟಿ ಅನ್ಸುತ್ತೆ, ಬಟ್ ಆದ್ರೆ ಇನ್ನೊಂದ್ ಕಡೆಯಿಂದ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅವ್ರು ಏನಕ್ಕೆ ಆಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ ನಂತರ ಇಲ್ಲಿ ಬರೋದೇ ಚಂದ್ರಪ್ರಭಾ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದಾರಪ್ಪ ಅಂತಂದ್ರೆ ಗಿಲ್ಲಿ ಅವರೇ. ಆಲ್ಮೋಸ್ಟ್ ಇಲ್ಲಿ ಯಾಕಂತಂದ್ರೆ ಅವರು ಕಾಮಿಡಿ ಸೆನ್ಸ್ ಏನಿದೆ ತುಂಬಾ ಚೆನ್ನಾಗಿ ಇಲ್ಲಿ ವರ್ಕೌಟ್ ಆಗ್ತದೆ. ಅದೇ ಚಂದ್ರಪ್ರಭು ಸ್ವಲ್ಪ ತುಂಬಾನೇ ಓವರ್ ಆಗಿ ಮಾತಾಡ್ಬಿಟ್ರು. ಏನೇನು ಮಾತಾಡಿದ್ರು ಅಂತಂದ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಲೆಂತ್ ಆಗಿ ಮಾಡ್ಕೊಳಕ್ ಹೋಗಲ್ಲ. ಇಲ್ಲಿ ಒಂದು ವರ್ಡ್ ಏನಪ್ಪ ಅಂತಂದ್ರೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ, ರಿಯಾಲಿಟಿ ಶೋ ಅಂದರೆ ಫಸ್ಟು ಅರ್ಥ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ ರಿಯಲ್ ಆಗಿ ಇರೋದೇ ರಿಯಾಲಿಟಿ ಶೋ. ಆಲ್ಮೋಸ್ಟ್ ನಾವು ಹೇಗಿದ್ದೀವಿ ಹಾಗೆ ಇಲ್ಲಿ ಗುರುತಿಸ್ಕೋಬೇಕಾಗತ್ತೆ. ಇಲ್ಲಿ ಕೆಲಸ ಮಾಡಿದ್ರೂ ಕೂಡ ಇಲ್ಲಿ ಬೈತಾರೆ, ಏನಪ್ಪ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾನೆ ಅಂತಂದ್ಬಿಟ್ಟು. ಉದಾಹರಣೆಗೆ ಧ್ರುವಂತ್ ಅವ್ರನ್ನ ತಗೊಳ್ಳಿ, ಮತ್ತು ಇಲ್ಲಿ ಕೆಲಸ ಮಾಡ್ತಾನೇ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಕೂಡ ಅದು ಕೂಡ ತಪ್ಪಾಗುತ್ತೆ. ಯಾಕಂತಂದ್ರೆ ಇವನೇನು ಕೆಲಸನೇ ಮಾಡಲ್ಲ, ಏನನ್ನ ಹೇಳಿದ್ರೆ ಸಾಕು ಬೆನ್ನು ನೋವು ಕಾಲು ನೋವು ಅಂತಂದ್ಬಿಟ್ಟು ಹೇಳ್ತಾರೆ. ಉದಾಹರಣೆಗೆ ಕಾಕ್ರೋಚ್ ಸುದಿ ಅವರು. ಇನ್ನು ಈ ರೀತಿಯಾಗಿ ಒಂದು ಪೈಪೋಟಿ ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಏನೇ ಮಾಡಿದ್ರು ತಪ್ಪು ಅಂತ ಅಂದ್ಬಿಟ್ಟು ಹೇಳ್ತೀರಾ ಅಂತಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳಿದ್ರು. ಈ ಮನೆಯಲ್ಲಿ ಜಾಸ್ತಿ ಕೆಲಸ ಮಾಡಿದ್ರು ತಪ್ಪು, ಕೆಲಸ ಮಾಡಲಿಲ್ಲ ಅಂದ್ರೂ ತಪ್ಪು, ಜಾಸ್ತಿ ಮಾತಾಡಿದ್ರು ತಪ್ಪು, ಮಾತಾಡಲಿಲ್ಲ ಅಂದ್ರೂ ತಪ್ಪು, ಯಾರನ್ನ ಹತ್ರ ಬೆರೆದ್ರು ತಪ್ಪು, ಬೆರಲಿಲ್ಲ ಅಂದ್ರೂ ತಪ್ಪು. ಒಟ್ಟಿನಲ್ಲಿ ಏನೇ ಮಾಡಿದ್ರು ತಪ್ಪನ್ನ ಅಲ್ಲಿ ಕಂಡು ಹಿಡದೆ ಹಿಡಿತಾರೆ. ತಪ್ಪು ಮಾಡಿದ್ರು ಕೂಡ ಕಂಡು ಹಿಡಿತಾರೆ, ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅದು ತಪ್ಪು ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಗಿಲ್ಲಿ ಅವ್ರು ಹೇಳಿದ್ದು 100ಕ್ಕೆ ಇಲ್ಲಿ 100 ಕೂಡ ಸತ್ಯನೇ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇದ್ರು ಕೂಡ ಎಲ್ರಿಗೂ ಕೂಡ ಕಷ್ಟ ಆಗುತ್ತೆ. ಇಲ್ಲಿ ಗಿಲ್ಲಿ ನಟ ಅವರು ಕಾಮಿಡಿ ಮಾಡ್ತಾ ಇದ್ರೆ ಬರೀ ಕಾಮಿಡಿ ಮಾಡ್ತಾನಪ್ಪ ಇವನು ಅಂತಂದ್ಬಿಟ್ಟು ಹೇಳ್ತಾರೆ. ಕಾಮಿಡಿನೇ ಮಾಡಲಿಲ್ಲ ಅಂದ್ರೆ ಏನಪ್ಪ ಇವನು ಕಾಮಿಡಿನೇ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಈ ರೀತಿಯಾದ ಸಂವಾದದಲ್ಲಿ ತುಂಬಾ ಚೆನ್ನಾಗಿ ಇಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವರು. ಆದ್ರೆ ಇಲ್ಲಿ ರಘು ಅವರು ಯಾರ ಹೆಸರು ಹೇಳಿದ್ರು ಅಂತಂದ್ರೆ ಇಲ್ಲಿ ಚಂದ್ರಪ್ರಭು ಅವ್ರ ಹೆಸರು ಹೇಳಿದ್ರು. ಆದ್ರೆ ತುಂಬಾ ಓವರ್ ಆಗಿ ಪರ್ಸನಲ್ ಆಗಿ ಎಲ್ಲ ಮಾತಾಡ್ಬಿಟ್ರು ಚಂದ್ರಪ್ರಭು ಅವರು. ನೀನು ಬೇರೆ ಬೇರೆ ಶೋ ಅಲ್ಲಿ ಹೋಗ್ಬಿಟ್ಟು ಹುಡುಗಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಗೆಲ್ಲಕ್ ನೋಡ್ತೀಯ ಅಂತ ಕೂಡ ಇಲ್ಲಿ ಹೇಳಿದ್ರು. ಸ್ವಲ್ಪ ಇಲ್ಲಿ ಓವರ್ ಅಂತಾನೆ ಅನ್ನಿಸ್ತು. ಇನ್ನಿಲ್ಲಿ ಸ್ಪಂದನ ವರ್ಸಸ್ ಮಲ್ಲಮ್ಮ ಅವ್ರಿಗೆ ಬಿತ್ತು. ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಭಯ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ದೊಡ್ಡೋರಿದ್ದಾಗ, ನಮಗಿಂತ ಏಜಲ್ಲಿ ದೊಡ್ಡೋರಿದ್ದಾಗ ನಾವು ಅವ್ರಿಗೆ ಏನು ಹೇಳಬೇಕು ಅಂತಂದ್ಬಿಟ್ಟು ಗೊತ್ತಾಗಲ್ಲ. ಬಟ್ ಇಲ್ಲಿ ಮಲ್ಲಮ್ಮ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಏನಂತಂದ್ರೆ ನಾನು ಚಾಲೆಂಜ್ ಹಾಕ್ತೀನಿ, ನನ್ನ ಎದುರುಗಡೆ ಬೇಕಂತ ಚಾಲೆಂಜ್ ಹಾಕು ಅಂತ ಕೂಡ ಇಲ್ಲಿ ಸ್ಪಂದನ ಅವ್ರಿಗೆ ಹೇಳಿದ್ರು. ಬರೀ ಮೇಕಪ್ ಮಾಡ್ಕೊಂಡು ತಿರುಗಾಡೋದಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ನಾನು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೂಡ ನೀವೇ ಬೇಡ ಅಂತೀರಾ, ಮತ್ತೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಕೂಡ ನೀವೇ ಹೇಳ್ತೀರಾ, ಆದರೂ ಕೂಡ ಇಲ್ಲಿ ಏನು ಮಾಡಕ್ ಬಿಡಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದು. ಸದ್ಯ ಈಗ ಮಲ್ಲಮ್ಮ
ಅವ್ರಿಗೆ ಇವಾಗ ಅರ್ಥ ಆಗ್ತದೆ. ಆದರೆ ತುಂಬಾ ಚೆನ್ನಾಗಿ ಸ್ಪಂದನ ಅವ್ರಿಗಿಂತ ಇಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಮಲ್ಲಮ್ಮ ಅವರು ಚೆನ್ನಾಗಿ ಮಾತಾಡಿದ್ರು. ಯಾಕಂತಂದ್ರೆ ಈ ಏಜ್ ಅಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ ನಿಮ್ಗೆ ನನ್ನ ಏಜ್ ಬಂದಾಗ ಇಲ್ಲಿ ಕೂತ್ಕೊಂಡ್ರೆ ಎದ್ದೋಳಕ್ ಆಗಲ್ಲ ಅಂತ ಹೇಳಿದ್ರು. ಆಲ್ಮೋಸ್ಟ್ ಅದು ನಿಜವಾಗ್ಲೂ ಕೂಡ ಸತ್ಯ. ಅವ್ರು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ಅಂದರೆ ಮನೆ ಕೆಲಸ ಅಂತಲ್ಲ, ಒಂದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅವರು ಅದನ್ನೇ ಇಲ್ಲಿ ಎಕ್ಸಾಂಪಲ್ ಕೊಟ್ಟರು. ನಾನು ಒಂದು ಪಾತ್ರೆ ತೊಳಿತೀನಿ ಮತ್ತು ಇಲ್ಲಿ ಮನೇಲಿರೋ ಎಲ್ಲ ಕೆಲಸನೂ ಕೂಡ ಇಲ್ಲಿ ಮಾಡ್ತೀನಿ, ನೀನು ಮಾಡ್ತೀಯ ಸ್ಪಂದನ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿಬಿಟ್ಟು ಇಲ್ಲಿ ಚಾಲೆಂಜ್ ಕೂಡ ಇಲ್ಲಿ ಹಾಕಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಆದರೆ ಇಲ್ಲಿ ಕೊನೆಯದಾಗಿ ರಘು ಅವರು ಯಾರ ಹೆಸರು ತೊಗೊಂಡಿದ್ದು ಅಂತಂದರೆ ಸ್ಪಂದನ ಅವ್ರು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅಂತಂದ್ಬಿಟ್ಟು ಹೇಳಿದ್ರು. ಇನ್ನು ಇವರೆಲ್ಲ ಟೋಟಲ್ ಆಗಿ ಆದಮೇಲೆ ಇಲ್ಲಿ ಬಿಗ್ ಬಾಸ್ ಏನಪ್ಪ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಫಸ್ಟೇ ಇಲ್ಲಿ ಹೇಳಿದ್ರು ಇದ್ರದ್ದೊಂದು ಫಲಿತಾಂಶ ಏನಿರುತ್ತೆ, ಈ ಒಂದು ಫಲಿತಾಂಶ ಇಲ್ಲಿ ರಘು ಅವ್ರ ಕೈಲಿರುತ್ತೆ. ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರು ಇಲ್ಲಿ ಹೇಳಬೇಕು ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಹೇಳಿದ್ರು. ಇದ್ರ ಜೊತೆಗೆ ನಾಮಿನೇಷನ್ ಮೇಲೆ ನೇರ ಪರಿಣಾಮ ಬೀಳುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟು ಇಲ್ಲಿ ಅಬ್ಸರ್ವ್ ಒಂದು ಏನು ಮಾಡಬೇಕು ಅಂತಂದರೆ ಇವಾಗ ಗೇಮ್ ಏನೋ ಆಯಿತು, ಯಾರು ಇದ್ರಲ್ಲಿ ತುಂಬ ಚೆನ್ನಾಗಿ ವಾದ ಮಾಡಿದ್ರು ಅಂತ ಇಲ್ಲಿ ಗೊತ್ತಾಯಿತು. ಇವಾಗ ಯಾರ್ಯಾರು ವಿನ್ನರ್ ಅಂತಂದ್ಬಿಟ್ಟು ಇಲ್ಲಿ ರಘು ಅವ್ರು ಹೇಳಿದಾರೋ, ಈಗ ಅಶ್ವಿನಿ ಗೌಡ ಅವರು ಮತ್ತಿಲ್ಲಿ ಜಾನ್ವಿ ಅವರು ಇವರಿಬ್ಬರಲ್ಲಿ ವಿನ್ನರ್ ತೊಗೊಂಡಿದ್ದಾರಪ್ಪ ಅಂತಂದರೆ ಜಾನ್ವಿ ಅವರು. ಇವಾಗ ಇಲ್ಲಿ ಅಶ್ವಿನಿ ಗೌಡ ಅವರು ಮಿಕ್ಕೊಂಡ್ರಲ್ವಾ, ಅಂದರೆ ಇವರು ಡೈರೆಕ್ಟಾಗಿ ಇಲ್ಲಿ ನಾಮಿನೇಷನ್ ಆದರು ಅಂತಾನೆ ಲೆಕ್ಕ. ಇಲ್ಲಿ ಬಿಗ್ ಬಾಸ್ ಹೇಳಿದ್ದು ನಾಮಿನೇಷನ್ ಮೇಲೆ ಇಲ್ಲಿ ಪರಿಣಾಮ ಬೀರುತ್ತೆ ಅಂತಂದ್ಬಿಟ್ಟು ಅದೇ ಇಲ್ಲಿ ಆಗಿರೋದು. ಅದಕ್ಕೆ ನಾನು ಹೇಳಿದ್ದು ರಘು ಅವರು ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವ್ರ ಹೆಸರನ್ನ ಅವ್ರು ಏನಕ್ಕೆ ತಗೊಳ್ಳಿಲ್ಲ ಅಂತಂದರೆ ಇಲ್ಲಿ ಗಿಲ್ಲಿ ನಟ ಅವ್ರ ಹೆಸರನ್ನ ಅವ್ರೇನೋ ತಗೊಂಡಿದ್ರೆ ಇಲ್ಲಿ ಚೆನ್ನಾಗಿ ಅವ್ರು ವಾದ ಮಾಡಿದ್ರು ಅಂತಂದ್ಬಿಟ್ಟು ಹೇಳಿದರೆ ಇಲ್ಲಿ ಚಂದ್ರಪ್ರಭಾ ಅವ್ರು ನಾಮಿನೇಟ್ ಆಗ್ತಾಯಿದ್ರು. ಅದಕ್ಕೋಸ್ಕರನೇ ಇಲ್ಲಿ ಗಿಲ್ಲಿ ನಟ ಅವರು ಅಷ್ಟು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ಳಿಲ್ಲ, ಅಂದರೆ ಸಂವಾದ ಮಾಡಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದು. ನೋಡಿ ರಘು ಅವರು ಕೂಡ ಎಷ್ಟು ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿಬಿಟ್ಟು ಇಲ್ಲಿ ಹೇಳಿದ್ರು ಅಂತಂದ್ಬಿಟ್ಟು. ಮಲ್ಲಮ್ಮ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು, ಆದರೂ ಕೂಡ ಇಲ್ಲಿ ಸ್ಪಂದನ ಅವ್ರ ಹೆಸರು ತಗೊಂಡ್ರು. ಅಂದರೆ ಇಲ್ಲಿ ಮಲ್ಲಮ್ಮ ಅವರು ಇಲ್ಲಿ ನಾಮಿನೇಷನಲ್ಲಿ ಡೈರೆಕ್ಟ್ ನಾಮಿನೇಟ್ ಆದರು ಅಂತಂದ್ಬಿಟ್ಟು ಇದು ನಾಳೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಈ ರೀತಿ ಇರ್ಬೋದು ಅಂತಂದ್ಬಿಟ್ಟು ನನ್ನ ಒಂದು ಗೆಸ್ಸಿಂಗು. 100% ನಾನು ಹೇಳ್ತಲ್ಲ, ಯಾಕಂದರೆ ಡೈರೆಕ್ಟಾಗಿ ಇಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ತಿರೋದು. ರಘು ಅವ್ರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ನನಗೆ ಅನ್ನಿಸ್ತು. ಆಲ್ಮೋಸ್ಟ್ ಕಾವ್ಯ ಅವರು ಮತ್ತಿಲ್ಲಿ ರಾಶಿಕ್ ಅವರು ಇಬ್ಬರದು ಕೂಡ ಇಲ್ಲಿ ಹೇಳಬೇಕಾದ್ರೆ ಕಾವ್ಯ ಅವ್ರ ಹೆಸರನ್ನ ಹೇಳಿದ್ರು. ಆಲ್ಮೋಸ್ಟ್ ಮೊದಲ 2 ಹೆಸರು ಹೇಳ್ಬೇಕಾದ್ರೆ ಅವ್ರಿಗೆ ಅಷ್ಟೊಂದು ಕ್ಲಿಯರಿಟಿ ಇರಲಿಲ್ಲ. ಆನಂತರ ಅವ್ರ ಹೆಸರುಗಳನ್ನ ಹೇಳ್ಕೊಂಡು ಹೋದ್ಮೇಲೆ ಅವ್ರಿಗೂ ಕೂಡ ಮೇಂಡಿಗೆ ಬಂದಿದೆ. ಆನಂತರನೇ ಅವರು ತುಂಬ ಚೆನ್ನಾಗಿ ಥಿಂಕ್ ಮಾಡಿ ಇವರು ತುಂಬ ಚೆನ್ನಾಗಿ ವಾದ ಮಾಡಿದ್ರು ಅಂತಂದ್ಬಿಟ್ಟು ಅವ್ರು ವಾದ ಮಾಡಿಲ್ಲ ಅಂದರೂ ಕೂಡ ಅವ್ರ ಹೆಸರನ್ನ ಹೇಳಿದ್ರು. ಎಕ್ಸಾಂಪಲ್ ತಗೊಳ್ಳೋದಾದರೆ ಸೂರಜ್ ಅವರು, ಧನುಷ್ ಅವರು. ಆಲ್ಮೋಸ್ಟ್ ಧನುಷ್ ಅವ್ರು ಚೆನ್ನಾಗಿ ಮಾಡಿದ್ರು ಕೂಡ ಇಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೊಂಡ್ರು. ಸೂರಜ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತಂದ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ಅವ್ರು ಏನೂ ಕೂಡ ಇಲ್ಲಿ ಮಾತಾಡಲೇ ಇಲ್ಲ. ಧನುಷ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ವೀಕ್ಷಕರೇ, ಟೋಟಲ್ ಆಗಿ ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಇಲ್ಲಿ ಬೋರಿಂಗ್ ಆಗಿ ಕೂಡ ಇತ್ತು, ಯಾಕಂದರೆ ಸ್ವಲ್ಪ ಜನ ಇಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರು, ಇನ್ನು ಸ್ವಲ್ಪ ಜನ ಇಲ್ಲಿ ಬೇಕಂತ ಕಣ್ಣಲ್ಲಿ ನೀರು ಹಾಕೋತಾರೆ. ಇಲ್ಲಿ ಕಣ್ಣಲ್ಲಿ ನೀರು ಹಾಕೋರು. ಮುಂದಿನ ದಿವಸಗಳಲ್ಲಿ ಇವ್ರದ್ದೊಂದು ಫ್ರೆಂಡ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಏನೊಂದು ಸಂವಾದ ನಡೀತು, ಇದರಲ್ಲಿ ಯಾರು ತುಂಬ ಚೆನ್ನಾಗಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಮತ್ತು ಯಾರು ತುಂಬ ಓವರ್ ಆಗಿ ಆ್ಯಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.